ನಾನು ಡಾಕ್ಟರ್ ಮೋಹನ್ ಕುಮಾರ್, ಪ್ರಾಂಶುಪಾಲರು NDRK ಶಿಕ್ಷಣ ಮಹಾವಿದ್ಯಾಲಯ ಹಾಸನ. ನಾನು ಇವತ್ತು ಒಂದು ಘಟಕ ಪರೀಕ್ಷೆಯನ್ನು ಆಯೋಜನೆ ಮಾಡೋದು ಹೇಗೆ ಅನ್ನೋದನ್ನು ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಬ್ಬ ಶಿಕ್ಷಕ ತಾನು ಒಂದು ಘಟಕವನ್ನು ಪಾಠ ಬೋಧನೆ ಮಾಡಿದ ನಂತರದಲ್ಲಿ ಆ ಬೋಧನೆ ಎಷ್ಟರ ಮಟ್ಟಿಗೆ ತನ್ನ ಪರಿಣಾಮಕತೆಯನ್ನು ಹೊಂದಿದೆ ಮತ್ತು ವಿದ್ಯಾರ್ಥಿಗಳಲ್ಲಿ ಏನು ಉದ್ದೇಶಗಳನ್ನು ಇಟ್ಕೊಂಡು ಆ ಉದ್ದೇಶಗಳು ಸಾಧನೆಯಾಗಿದೆ ಎಂಬುದನ್ನು ತಿಳಿಯೋದಕ್ಕೋಸ್ಕರವಾಗಿ ಆತ ಒಂದು ಘಟಕ ಪರೀಕ್ಷೆಯನ್ನು ಆಯೋಜನೆಯನ್ನು ಮಾಡ್ತಾನೆ. ಘಟಕ ಪರೀಕ್ಷೆ ಅಂತೇಳಿ ಹೇಳಿದ್ರೆ ಒಂದು ಘಟಕವನ್ನು ಬೋಧನೆ ಮಾಡಿದ ನಂತರ ಅದರ ಒಂದು ಪರಿಣಾಮಕತೆ ಅಥವಾ ಅದರಲ್ಲಿ ಕಲಿಕೆ ಎಷ್ಟರ ಮಟ್ಟಿಗೆ ಉಂಟಾಗಿದೆ ಎಂಬುದನ್ನು ತಿಳಿಯುವ ಉದ್ದೇಶದಿಂದ ಘಟಕ ಪರೀಕ್ಷೆಯನ್ನು ಆಯೋಜನೆಯನ್ನು ಮಾಡ್ತಾರೆ. ಈ ಘಟಕ ಪರೀಕ್ಷೆ ಅಂತಕ್ಕಂಥದ್ದು ಕೆಲವಾರು ಹಂತಗಳನ್ನು ಒಳಗೊಂಡಿರ್ತದೆ. ಘಟಕ ಪರೀಕ್ಷೆಯನ್ನು ಕೈಗೊಳ್ತಕ್ಕಂಥ ಶಿಕ್ಷಕ ಮೊದಲಿಗೆ ಒಂದು ಘಟಕವನ್ನು ಆಯ್ಕೆಯನ್ನು ಮಾಡಿಕೊಂಡು ಅದರ ಶೀರ್ಷಿಕೆಯನ್ನು ಬರ್ಕೋಬೇಕಾಗತ್ತೆ. ಆ ಘಟಕದಲ್ಲಿ ಬರುವಂತಹ ವಿಷಯಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು ಎರಡನೆಯ ಹಂತ ಆದರೆ, ಆ ವಿಶ್ಲೇಷಣೆಯ ಸಂದರ್ಭದಲ್ಲಿ ಆ ವಿಷಯ ಒಳಗೊಂಡಿರ್ತಕ್ಕಂಥ ವ್ಯಾಪ್ತಿ ಎಷ್ಟು ಮತ್ತು ಆ ಘಟಕವನ್ನು ಬೋಧನೆ ಮಾಡುವ ಸಂದರ್ಭದಲ್ಲಿ ನಾನು ಸಾಧಿಸಲ್ಪಟ್ಟಂತಹ ಉದ್ದೇಶಗಳು ಯಾವ್ಯಾವು, ಆ ಉದ್ದೇಶಗಳನ್ನು ನಾನು ಗುರಿಯಾಗಿಸ್ಕೊಂಡು ಪಾಠ ಬೋಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಾನು ಕೈಗೊಂಡಂತಹ ಚಟುವಟಿಕೆಗಳು, ನಾನು ಬಳಸಿದಂತಹ ಬೋಧನೋಪಕರಣಗಳು ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಕಲಿಕೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ಆ ವಿಷಯ ವಿಶ್ಲೇಷಣೆಯನ್ನು ಮಾಡ್ಕೊಳ್ತೀವಿ. ಮೂರನೆಯ ಹಂತ ನಾವು ಪರೀಕ್ಷಾ ಸಾಮಗ್ರಿಗಳನ್ನು ಅಥವಾ ಪ್ರಶ್ನಾ ಸಂಪದೀಕರಣವನ್ನು ಮಾಡ್ತಕ್ಕಂಥದ್ದು. ಇಡೀ ಘಟಕದಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ರಚನೆಯನ್ನು ಮಾಡಿಕೊಂಡು ಅದು ಒಂದು ಪ್ರಶ್ನಾಕೋಶವನ್ನು ರಚನೆಯನ್ನು ಮಾಡ್ಕೋಬೇಕಾಗುತ್ತೆ. ಆ ಪ್ರಶ್ನಾಕೋಶದಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳು ಇರುತ್ತೆ, ಪುಟ್ಟ ಉತ್ತರ ಮಾದರಿ ಪ್ರಶ್ನೆಗಳು ಇರುತ್ತೆ, ಪ್ರಬಂಧ ಮಾದರಿ ಪ್ರಶ್ನೆಗಳು ಇರುತ್ತೆ. ಸಾಮಾನ್ಯ ನಾವು ತರಬೇತಿಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಘಟಕದಲ್ಲಿ ಕನಿಷ್ಠ ಅಂತೇಳಿ ಹೇಳಿದ್ರೆ 60 ಪ್ರಶ್ನೆಗಳನ್ನು ನೀವು ರಚನೆಯನ್ನ ಮಾಡಬೇಕು ಅಂತೇಳಿ ಹೇಳಿರ್ತೀವಿ. ಆ 60 ಪ್ರಶ್ನೆಗಳು ಸಹ ವಿವಿಧ ಮಾದರಿಯ ಪ್ರಶ್ನೆಗಳಾಗಿರುತ್ತೆ, ವಿವಿಧ ಉದ್ದೇಶಗಳ ಸಾಧನೆಯನ್ನ ಮಾಡುವಂಥದ್ದಾಗಿರುತ್ತೆ, ವಿವಿಧ ನಿರ್ದಿಷ್ಟಗಳನ್ನು ಒಳಗೊಂಡಂತಹ ಪ್ರಶ್ನೆಗಳು ಅದಾಗಿರುತ್ತೆ. ಪ್ರಶ್ನಾ ಸಾಮಗ್ರಿಯನ್ನ ಬರಿತಕ್ಕಂಥದ್ದು ಅಂತೇಳಿ ಹೇಳಿದಾಗ ನಮಗೆ ಅಲ್ಲಿ ಇರುತ್ತೆ, ಒಂದು ಉದ್ದೇಶವನ್ನ ಗುರುತು ಮಾಡ್ಕೋತೀವಿ, ನಿರ್ದಿಷ್ಟಕವನ್ನ ಗುರುತು ಮಾಡ್ಕೋತೀವಿ, ಪ್ರಶ್ನೆಯನ್ನ ಮಾಡ್ಕೋತೀವಿ, ಪ್ರಶ್ನಾ ಮಾದರಿಯನ್ನ ಗುರುತು ಮಾಡ್ಕೋತೀವಿ ಮತ್ತು ಆ ಪ್ರಶ್ನೆಗೆ ಪೂರಕವಾದ ಒಂದು ಉತ್ತರವನ್ನ ರಚನೆಯನ್ನ ಮಾಡ್ಕೋತೀವಿ. ಇದನ್ನ ನಾವು ಪ್ರಶ್ನಾ ಸಂಪದೀಕರಣ ಅಂತೇಳಿ ನಾವು ಹೇಳ್ತೀವಿ. ಈ ಪ್ರಶ್ನಾ ಸಂಪದೀಕರಣ ಆದ ನಂತರದಲ್ಲಿ ನಾವು ಪರೀಕ್ಷಾ ವಿನ್ಯಾಸವನ್ನ ನಾವು ರಚನೆಯನ್ನ ಮಾಡ್ಕೋತೀವಿ. ಈ ಪರೀಕ್ಷಾ ವಿನ್ಯಾಸ ಅಂತೇಳಿ ಹೇಳಿದಾಗ ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ ಒಂದು ಘಟಕವನ್ನ ಬೋಧನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಧಿಸಲ್ಪಟ್ಟಂತಹ ಉದ್ದೇಶಗಳು ಮತ್ತು ಒಂದು ಘಟಕವನ್ನ ಹಲವಾರು ಉಪಘಟಕಗಳನ್ನಾಗಿ ಬೋಧನೆಯನ್ನ ಮಾಡಿರ್ತಕ್ಕಂತಹ ವಿಷಯಗಳು ಮತ್ತು ಆ ಘಟಕದಲ್ಲಿ ಈಗಾಗಲೇ ಸಂಪದೀಕರಿಸ್ತಕ್ಕಂಥ ವಿವಿಧ ಮಾದರಿಯ ಪ್ರಶ್ನೆಗಳನ್ನ ಒಳಗೊಂಡಂತೆ ಒಂದು ನೀಲಿ ನಕಾಶೆಯನ್ನ ನಾವು ರಚನೆಯನ್ನ ಮಾಡ್ಕೋಬೇಕಾಗತ್ತೆ. ಆ ಒಂದು ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನ ರಚನೆ ಮಾಡ್ಕೊಳ್ಳೋ ಪೂರ್ವದಲ್ಲಿ ನಾವು ಮಾಡ್ಕೊಳ್ತಕ್ಕಂಥದ್ದು ಒಂದು ಉದ್ದೇಶಗಳಿಗೆ ಒತ್ತನ್ನ ನಾವು ಕೊಟ್ಟಿರ್ಬೇಕು ಅಂತೇಳಿ. ಉದ್ದೇಶಗಳು ಅಂತೇಳಿ ಹೇಳಿದಾಗ ನಾವು ಸಾಮಾನ್ಯವಾಗಿ ಕೋರ್ ಸಬ್ಜೆಕ್ಟ್ಗಳಲ್ಲಿ ನಾವು ಹೇಳ್ತೀವಿ ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ಕೌಶಲ ಅಂತೇಳಿ 4 ಉದ್ದೇಶಗಳನ್ನ ಒಳಗೊಂಡಿರ್ತೀವಿ. ಜ್ಞಾನ ಅಂತಕ್ಕಂಥದ್ದು ಬಹಳ ಸುಲಭವಾದಂತಹ ಅಥವಾ ಸರಳವಾಗಿ ಸ್ಮರಿಸಿ ಹೇಳುವಂತಹ ಪ್ರಶ್ನೆಗಳು ಅಲ್ಲಿ ಇತ್ತು ಅಂತೇಳಿ ಹೇಳಿದ್ರೆ, ಅದೇ ರೀತಿಯಲ್ಲಿ ತಿಳುವಳಿಕೆ ಅಂತ ಹೇಳಿದಾಗ ಸ್ವಲ್ಪ ಆಲೋಚನೆಗೆ ಒಳಪಡಿಸ್ತಕ್ಕಂತಹ ಪ್ರಶ್ನೆಗಳು ಆಗಿರ್ತದೆ. ಅದೇ ಅನ್ವಯ ಅಂತೇಳಿ ಹೇಳಿದಾಗ ತಾನು ಹಿಂದೆ ಕಲಿತಂತಹ ವಿಷಯಗಳನ್ನ ಪ್ರಸ್ತುತ ಸಂದರ್ಭಕ್ಕೆ ಹೋಲಿಕೆ ಮಾಡಿ ನೋಡ್ತಕ್ಕಂಥದ್ದು ಅನ್ವಯ ಆಗಿರ್ತದೆ. ಅದೇ ರೀತಿಯಲ್ಲಿ ಕೌಶಲದ ಪ್ರಶ್ನೆಗಳು ಅಂದ್ರೆ ಚಿತ್ರ ಬಿಡಿಸ್ತಕ್ಕಂಥದ್ದು, ಭಾಗಗಳನ್ನ ಗುರುತಿಸ್ತಕ್ಕಂಥದ್ದು, ಭೂಪಟವನ್ನ ರಚನೆ ಮಾಡ್ತಕ್ಕಂಥದ್ದು, ಇದು ಕೌಶಲಕ್ಕೆ ಸಂಬಂಧಪಟ್ಟಂತದ್ದಾಗಿರ್ತದೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 20% ಅಂಕಗಳನ್ನ ನಾವು ನಿಗದಿಪಡಿಸಿದ್ರೆ, ತಿಳುವಳಿಕೆಗೆ ಸಂಬಂಧಪಟ್ಟಂತೆ 26ರಿಂದ 30% ಅಂಕಗಳನ್ನ ನಾವು ನಿಗದಿಪಡಿಸ್ತೀವಿ. ಅದೇ ರೀತಿಯಲ್ಲಿ ಕೌಶಲಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಅಲ್ಲಿ 30% ಅಂಕಗಳನ್ನ ಅನ್ವಯಕ್ಕೆ,
20% ಅಂಕಗಳನ್ನ ಕೌಶಲ್ಯಕ್ಕೆ, ಹೀಗೆ ಶೇಕಡಾವಾರು ಅಂಕಗಳನ್ನ ನಾವು ವಿನಿಯೋಗಿಸ್ಕೊಂಡು ಅಲ್ಲಿ ಅದಕ್ಕೆ ಪೂರಕವಾದಂತ ಪ್ರಶ್ನೆಗಳನ್ನ ರಚನೆಯನ್ನ ಮಾಡ್ಕೋತೀವಿ. ಆದ್ರಿಂದ ಇಲ್ಲಿ ಉದ್ದೇಶಗಳಿಗೆ ಅಂಕಗಳ ಒತ್ತನ್ನ ನೀಡ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಆಯ್ತು. ಅಂದ್ರೆ ಎರಡನೇದು ಉಪಘಟಕಗಳಿಗೆ ಅಂಕಗಳ ಒತ್ತು ಅಂತೇಳಿ. ಒಂದು ಉಪಘಟಕವನ್ನ ಬೋಧಿಸಲು ತೆಗೆದುಕೊಂಡಂತ ಸಮಯಕ್ಕೆ ಪೂರಕವಾಗಿ ನಾವು ಉಪಘಟಕಗಳ ಸಮಯವನ್ನ ಗಮನದಲ್ಲಿಟ್ಟುಕೊಂಡು ಅದು ಒಳಗೊಂಡಿರ್ತಕ್ಕಂಥ ವಿಷಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಂಕಗಳನ್ನ ನಿರ್ಧಾರವನ್ನ ನಾವು ಮಾಡ್ತೀವಿ. ಸಾಮಾನ್ಯ ಒಂದು ಘಟಕವನ್ನ 5 ಉಪಘಟಕಗಳನ್ನಾಗಿ ನಾವು ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಆ 5 ಉಪಘಟಕಗಳಿಂದ ನಾವು ಈಗಾಗಲೇ ತಗೊಂಡಂತಹ ಪ್ರಶ್ನೆಗಳ ಆಧಾರದ ಮೇಲೆ ಅಂಕಗಳ ಒತ್ತನ್ನ ನಾವು ನೀಡ್ತೀವಿ. ಅದು ಆದ ನಂತರದಲ್ಲಿ ನಾವು ಪ್ರಶ್ನಾ ಮಾದರಿಗಳಿಗೆ ಒತ್ತು ಅಂತೇಳಿ ಹೇಳ್ತೀವಿ. ಪ್ರಶ್ನಾ ಮಾದರಿಗಳಿಗೆ ಒತ್ತು ಅಂತೇಳಿ ಹೇಳಿದಾಗ ಅಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಬರುತ್ತೆ, ಪುಟ್ಟ ಉತ್ತರ ಮಾದರಿ ಪ್ರಶ್ನೆಗಳು ಬರುತ್ತೆ, ಅದೇ ರೀತಿ ಪ್ರಬಂಧ ಮಾದರಿ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಅಂತೇಳಿ ಹೇಳಿದಾಗ ಅಲ್ಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡ್ತಕ್ಕಂಥದ್ದು ಒಂದು ಮಾದರಿಯ ಪ್ರಶ್ನೆ. ಅದೇ ರೀತಿ ಬಹು ಅಂಶ ಆಯ್ಕೆಯ ಪ್ರಶ್ನೆಗಳು, ಅದೇ ರೀತಿಯಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, ಅದೇ ರೀತಿಯಲ್ಲಿ ಜೋಡಣೆಯ ಪರೀಕ್ಷೆಗಳು, ಸಂಬಂಧ ಕಲ್ಪಿಸುವ ಪರೀಕ್ಷೆಗಳು ಮತ್ತು ಅದೇ ರೀತಿ ಕಾಲಾನುಕ್ರಮದಲ್ಲಿ ಬರೆಯುವಂತಹ ಪ್ರಶ್ನೆಗಳು ಅಂತೇಳಿ ನಾವು ಬಳಸ್ತೀವಿ. ಮತ್ತೆ ಇದ್ರ ಜೊತೆಯಲ್ಲಿ ಸರಿ ತಪ್ಪು ಪ್ರಶ್ನೆಗಳು ಅಂತೇಳಿ ನಾವು ಬಳಕೆ ಮಾಡ್ತೀವಿ. ಆದ್ರೆ ಪ್ರಸ್ತುತ ನಾವು ಸರಿ ತಪ್ಪು ಪ್ರಶ್ನೆಗಳನ್ನ ನಾವು ಬಳಕೆಯನ್ನ ಮಾಡೋ ಆಗಿಲ್ಲ. ಕೇವಲ 3 ರೀತಿಯ ಪ್ರಶ್ನೆಗಳಿಗೆ ನಾವು ಇಲ್ಲಿ ಒತ್ತನ್ನ ನಾವು ಕೊಡ್ತೀವಿ. ಒಂದು ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡ್ತಕ್ಕಂಥದ್ದು, ಮತ್ತು ಬಹುಅಂಶ ಆಯ್ಕೆಯ ಪ್ರಶ್ನೆಗಳು, ಮತ್ತು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ನಾವು ಒತ್ತನ್ನ ಕೊಡ್ತೀವಿ. ಈ 3 ವಿಷಯಗಳಿಗೆ ಅಂಕಗಳನ್ನ ಒತ್ತು ಕೊಡೋದ್ರ ಆಧಾರದ ಮೇಲೆ ನಾವು ಒಂದು ನೀಲಿ ನಕಾಶೆಯನ್ನ ನಾವು ತಯಾರು ಮಾಡ್ತೀವಿ. ಇದನ್ನ ನಾವು ಬ್ಲೂ ಪ್ರಿಂಟ್ ಅಂತೇಳಿ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ 3 ಡೈಮೆನ್ಷನಲ್ ಚಾರ್ಟ್ ಅಂತ ಹೇಳ್ತೀವಿ. ಅಂದ್ರೆ 3 ಆಯಾಮಗಳುಳ್ಳ ಇದು ಒಂದು ನಕಾಶೆ ಅಂತೇಳಿ. ಆ 3 ಆಯಾಮಗಳು ಅಂತ ಹೇಳಿದ್ರೆ ಒಂದು ಉದ್ದೇಶಗಳು, ಒಂದು ಉಪಘಟಕಗಳು, ಒಂದು ಪ್ರಶ್ನಾ ಮಾದರಿಗಳು. ಈ 3ನ್ನ ಒಳಗೊಂಡಂತೆ ನೀಲಿ ನಕಾಶೆಯನ್ನ ನಾವು ತಯಾರನ್ನ ಮಾಡ್ತೀವಿ. ಆ ನೀಲಿ ನಕಾಶೆಯನ್ನ ತಯಾರು ಮಾಡಿಕೊಂಡ ನಂತರದಲ್ಲಿ ನಾವು ಏನು ಪ್ರಶ್ನೆ ಪತ್ರಿಕೆಯನ್ನ ಜೋಡಣೆಯನ್ನ ಮಾಡ್ತಕ್ಕಂಥ ಅಥವಾ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅಥವಾ ರಚಿಸುವಂತಹ ಸಂದರ್ಭದಲ್ಲಿ ಈಗಾಗಲೇ ಪ್ರಶ್ನಾ ಸಂಪದೀಕರಣ ಏನು ಮಾಡಿದೀವಿ ಅಥವಾ ಟೆಸ್ಟ್ ಮೆಟೀರಿಯಲ್ ಅಂತೇಳಿ ಏನ್ ಕರಿತೀವಿ, ಆ ಟೆಸ್ಟ್ ಮೆಟೀರಿಯಲ್ ಇಲ್ಲಿ ಗುಣಾತ್ಮಕವಾದಂತಹ ಕ್ವಾಲಿಟೇಟಿವ್ ಕ್ವಶನ್ಸ್ ಅನ್ನ ನಾವು ತಗೊಳ್ಳೋದ್ರ ಮುಖಾಂತರ ಅಲ್ಲಿ ಪ್ರಶ್ನೆಗಳ ಜೋಡಣೆಯನ್ನ ನಾವು ಮಾಡಬೇಕು. ಒಂದು ಪ್ರಶ್ನೆ ಪತ್ರಿಕೆಯನ್ನ ರಚನೆಯನ್ನ ಮಾಡಬೇಕು ಅಂತೇಳಿ ಹೇಳಿದಾಗ ಅದರಲ್ಲೂ ಸಮತೋಲಿತ ಪ್ರಶ್ನೆ ಪತ್ರಿಕೆಯನ್ನ ನಾವು ರಚನೆಯನ್ನ ಮಾಡ್ತೀವಿ ಅಂತೇಳಿ ಹೇಳಿದಾಗ ಅಲ್ಲಿ ನೀಲಿ ನಕಾಶೆಯ ಆಧಾರದ ಮೇಲೆ ರಚನೆ ಮಾಡ್ತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆ ಇದೆ ಅಂತೇಳಿ ಹೇಳಿದ್ರೆ ಅದು ಒಂದು ಸಮತೋಲಿತ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತದೆ. ಆದ್ರಿಂದ ಇಲ್ಲಿ ಸಮತೋಲಿತ ಪ್ರಶ್ನೆ ಪತ್ರಿಕೆಗಳನ್ನ ನೀವು ರಚನೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ ಅಂತಕ್ಕಂತಹ ತತ್ವದ ಆಧಾರದ ಮೇಲೆ ಸರಳವಾದಂತಹ ಪ್ರಶ್ನೆಗಳ ಮಾದರಿಯನ್ನ ಮೊದಲು ಕೊಟ್ಟು ಆ ನಂತರದಲ್ಲಿ ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳನ್ನ ನಾವು ನೀಡಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳಲ್ಲಿ ನಾವು ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂತಹ ಪ್ರಶ್ನೆಗಳನ್ನ ನಾವು ಕೊಡ್ತೀವಿ. ಇಂಥ ಪ್ರಶ್ನೆಗಳನ್ನ ನೀವು ರಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪುಸ್ತಕದಲ್ಲಿರ್ತಕ್ಕಂಥ ವಾಕ್ಯಗಳನ್ನ ನೇರವಾಗಿ ತಗೊಂಡು ಯಾವುದೋ ಒಂದು ಪದಗಳನ್ನ ಬಿಡ್ತಕ್ಕಂಥದ್ದಲ್ಲ. ಆ ವಾಕ್ಯದಲ್ಲಿ ಬರುವಂತಹ ಪ್ರಧಾನವಾದಂತಹ ಒಂದು ಅಂಶ ಉತ್ತರವಾಗಿ ಬರಬೇಕು. ಆ ರೀತಿಯಾಗಿ ಪ್ರಶ್ನೆಗಳನ್ನ ರಚನೆ ಮಾಡ್ಕೋಬೇಕು. ಹಾಗಾಗಿ ಈ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಎನ್ನುವಂತಹ ಪ್ರಶ್ನೆಗಳನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ವಾಕ್ಯದ ಕಡೆಯಲ್ಲಿ ನಾವು ಆ ಬಿಟ್ಟ ಸ್ಥಳ ಬ್ಲಾಂಕ್ ಅನ್ನ ನಾವು ಕೊಡ್ಬೇಕಾಗತ್ತೆ. ಅಲ್ಲಿ ಉತ್ತರವನ್ನ ಬರಿಬೇಕಂತ. ವಾಕ್ಯದ ಆರಂಭದಲ್ಲಾಗ್ಲಿ ವಾಕ್ಯದ ನಡುವೆ ಆಗ್ಲಿ ನಾವು ಈ ಬ್ಲಾಂಕ್ ಅನ್ನ ನಾವು ಕೊಡಲಿಕ್ಕೆ ಹೋಗ್ಬಾರ್ದು. ಯಾಕೆಂತಂದ್ರೆ ಮಕ್ಕಳಲ್ಲಿ ಆಲೋಚನಾ ಸಾಮರ್ಥ್ಯವನ್ನ ಬೆಳೆಸಬೇಕು ಅಂತ ಹೇಳಿದ್ರೆ, ಮಕ್ಕಳು ಸುಲಭವಾಗಿ ಅದನ್ನ ಸ್ಮರಣೆ ಮಾಡೋದಕ್ಕೆ ಅನುಕೂಲ ಆಗ್ಬೇಕು ಅಂತೇಳಿ ಹೇಳಿದ್ರೆ ವಾಕ್ಯದ ಕಡೆಯಲ್ಲಿ ನಾವು ಆ ಬ್ಲಾಂಕ್ ಅನ್ನ ಕೊಡ್ಬೇಕಾಗಿರುತ್ತೆ. ಈ ರೀತಿಯ ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆಯ ಆರಂಭದಲ್ಲಿ ನಾವು ಜೋಡಣೆಯನ್ನ ಮಾಡಿ ಆ ನಂತರದಲ್ಲಿ
ನಾವು ಬಹು ಅಂಶ ಆಯ್ಕೆಯ ಪ್ರಶ್ನೆಗಳನ್ನ ನಾವು ರಚನೆಯನ್ನ ಮಾಡಬೇಕು. ಬಹು ಅಂಶದ ಆಯ್ಕೆ ಪ್ರಶ್ನೆಗಳು ಅಂತೇಳಿ ಹೇಳಿದಾಗ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಒಂದು ಅಪೂರ್ಣವಾದಂತಹ ವಾಕ್ಯವನ್ನ ನಾವು ನೀಡೋದ್ರ ಮುಖಾಂತರ ಆ ವಾಕ್ಯವನ್ನ ಪೂರ್ಣಗೊಳಿಸೋದಿಕ್ಕೆ ಪೂರಕವಾಗಿರ್ತಕ್ಕಂಥ 4 ಪರ್ಯಾಯಗಳನ್ನ ಆಯ್ಕೆಗಳನ್ನಾಗಿ ನಾವು ನೀಡಿರ್ತೀವಿ. ಆ ಆಯ್ಕೆ ಕೊಟ್ಟಿರ್ತಕ್ಕಂಥ 4 ಪರ್ಯಾಯಗಳಲ್ಲಿ ಈ ಮೇಲೆ ಅಪೂರ್ಣಗೊಂಡಿರ್ತಕ್ಕಂತಹ ಆ ವಾಕ್ಯವನ್ನ ಪೂರ್ಣಗೊಳಿಸ್ತಕ್ಕಂಥ ಸೂಕ್ತವಾದಂತಹ ಒಂದು ಪದವನ್ನ ಆಯ್ಕೆ ಮಾಡಿ ಅಲ್ಲಿ ಉತ್ತರವನ್ನ ಸೂಚಿಸ್ಬೇಕಾಗತ್ತೆ. ಅಂತಹ ಪ್ರಶ್ನೆಗಳನ್ನ ಬಹು ಅಂಶ ಆಯ್ಕೆಯ ಪ್ರಶ್ನೆಗಳು ಅಂತೇಳಿ ನಾವು ಕರಿತೀವಿ. ಇದು 2ನೇ ಹಂತದಲ್ಲಿ ನಾವು ಕೊಟ್ರೆ, 3ನೇ ಹಂತದಲ್ಲಿ ನಾವು ಹೊಂದಿಸಿ ಬರೆಯಿರಿ, ಮ್ಯಾಚಿಂಗ್ ಟೈಪ್ ಕ್ವಶನ್ಸ್ ಅಂತೇಳಿ ನಾವು ಹೇಳ್ತೀವಿ. ನಮ್ಗೆ ಈಗಾಗಲೇ ಗೊತ್ತಿದೆ, ಎ ಮತ್ತು ಬಿ ಅಥವಾ ಆ ಬಾ ಅಂತೇಳಿ ನಾವು ಏನ್ ಕೊಡ್ತೀವಿ, ಆ 2 ಕಾಲಂಗಳನ್ನ ಇಲ್ಲಿ ನಾವು ಕೊಡ್ಬೇಕಾದ್ರೆ ಒಂದು ಅಂಶವನ್ನ ನಾವು ಗಮನಿಸಬೇಕು. ಘಟಕ ಪರೀಕ್ಷೆಯಲ್ಲಿ ಹೊಂದಿಸಿ ಬರೆಯುವ ಪ್ರಶ್ನೆಗಳನ್ನ ನೀವು ಕೊಡುವಂತಹ ಸಂದರ್ಭದಲ್ಲಿ ಒಂದೇ ಉಪಘಟಕದಲ್ಲಿ ನಾವು ಆ ಹೊಂದಿಸಿ ಬರೆಯುವಿರಿ ಪ್ರಶ್ನೆಗಳನ್ನ ನಾವು ಕೊಡ್ಬೇಕಾಗತ್ತೆ, ಅಥವಾ ಒಂದೇ ಉಪಘಟಕದಲ್ಲಿ ಬರುವಂತಹ ಘಟನೆಗಳನ್ನ, ಸಂದರ್ಭಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಕೊಡ್ಬೇಕಾಗಿರ್ತದೆ. ಇಲ್ಲಿ ಆ ಪಟ್ಟಿಯಲ್ಲಿ ನೀವು 5 ಆಯ್ಕೆಗಳನ್ನ ಕೊಟ್ರೆ, 5 ಅಂಶಗಳನ್ನ ಕೊಟ್ರೆ, ಬಾ ಪಟ್ಟಿಯಲ್ಲಿ ಅದಕ್ಕೆ ಪರ್ಯಾಯವಾಗಿ 6 ಆಯ್ಕೆಗಳನ್ನ ನೀವು ಕೊಡ್ಬೇಕಾಗಿರ್ತದೆ. ಅಂದ್ರೆ ಇಲ್ಲಿ 5 ಕೊಟ್ಟಾಗ ಅಲ್ಲಿ 5 ಕೊಟ್ರೆ ವಿದ್ಯಾರ್ಥಿಗಳು ಸುಲಭವಾಗಿ ಉತ್ತರವನ್ನ ಗಮನಿಸ್ಬಿಡ್ತಾರೆ. ಹಾಗಾಗಿ ನಾವು ಆ ರೀತಿಯಾಗಿ ಕೊಡದೆ ಆ ಪಟ್ಟಿಯಲ್ಲಿ ಕೊಟ್ಟಂತಹ ಅಂಶಗಳಿಗಿಂತ ಒಂದನ್ನೇ ಹೆಚ್ಚಾಗಿ ನಾವು ಕೊಡ್ಬೇಕು. ಅಂದ್ರೆ 5ನೇ ಪ್ರಶ್ನೆಗೂ 5ನೇ ಅಂಶಕ್ಕೂ ಅವನು ಉತ್ತರವನ್ನ ಆಲೋಚಿಸಿ ಕೊಡುವ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಜೋಡಣೆಯನ್ನ ನಾವು ಮಾಡ್ಬೇಕು. ಈ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ನೀವು 5 ಅಂಶದ ಪ್ರಶ್ನೆಯನ್ನ ಕೊಟ್ಟರು ಸಹ ಅದನ್ನ ನಾವು ಒಂದೇ ಪ್ರಶ್ನೆ ಅಂತೇಳಿ ನಾವು ಪರಿಗಣನೆಯನ್ನ ನಾವು ಮಾಡ್ತೀವಿ. ಹಾಗಾಗಿ ಅಲ್ಲಿ ಹೊಂದಿಸಿ ಬರೆಯಿರಿಯನ್ನ 3ನೇ ಹಂತದಲ್ಲಿ ನಾವು ಕೊಟ್ರೆ, 4ನೇ ಹಂತದಲ್ಲಿ ಪುಟ್ಟ ಉತ್ತರ ಮಾದರಿ ಪ್ರಶ್ನೆಗಳು ಅಂತೇಳಿ ನಾವು ಕರಿತೀವಿ. ಇಲ್ಲಿ ಪುಟ್ಟ ಉತ್ತರ ಮಾದರಿ ಪ್ರಶ್ನೆಗಳಲ್ಲಿ 2 ರೀತಿಯ ಪ್ರಶ್ನೆಗಳನ್ನ ನಾವು ಕಾಣ್ತೀವಿ. ಒಂದೇ ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು, ಒಂದು ಅತಿ ಕಿರು ಪ್ರಶ್ನೆ ಆಯ್ತು ಅಂತೇಳಿ ಹೇಳಿದ್ರೆ ಕಿರು ಉತ್ತರ ಮಾದರಿ ಪ್ರಶ್ನೆ. ಇವು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಕೇಳುವಂತಹ ಪ್ರಶ್ನೆಗಳು ಪುಟ್ಟ ಉತ್ತರ ಮಾದರಿ ಪ್ರಶ್ನೆಗಳು ಅಂತೇಳಿ ನಾವು ಕರಿತೀವಿ. ಈ ರೀತಿಯ ಪ್ರಶ್ನೆಗಳನ್ನ ನಾವು 4ನೇ ಹಂತದಲ್ಲಿ ನಾವು ಕೊಡ್ತೀವಿ. ಇಲ್ಲಿ ಕೇವಲ ಯಾವುದಾದ್ರೂ ಕಾರಣಗಳನ್ನ ಕೇಳ್ತಕ್ಕಂಥದ್ದು, ಪರಿಣಾಮಗಳನ್ನ ಕೇಳ್ತಕ್ಕಂಥದ್ದು, ಲಕ್ಷಣಗಳನ್ನ ಬರೀತಕ್ಕಂಥದ್ದು, ಪ್ರಾಮುಖ್ಯತೆಯನ್ನ ಬರೀತಕ್ಕಂಥದ್ದು, ಈ ರೀತಿಯ ಪ್ರಶ್ನೆಗಳನ್ನ ನಾವು ಅಲ್ಲಿ ಕೇಳ್ತೀವಿ. ಅದೇ ರೀತಿ 4ನೇ ಹಂತದಲ್ಲಿ ನಾವು ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನ ನಾವು ಕೇಳ್ತೀವಿ. ಇಲ್ಲಿ ಪ್ರಬಂಧ ಮಾದರಿ ಪ್ರಶ್ನೆಗಳು ಅಂತೇಳಿ ಹೇಳಿದಾಗ 4 ವಾಕ್ಯಗಳಿಗಿಂತ ಹೆಚ್ಚಿನ ಉತ್ತರವನ್ನ ನಿರೀಕ್ಷೆ ಮಾಡ್ತಕ್ಕಂತಹ ಪ್ರಶ್ನೆಗಳು ಅಂತೇಳಿ ನಾವು ಕರಿತೀವಿ. 4 ವಾಕ್ಯಗಳಿಗಿಂತ ಹೆಚ್ಚು ಉತ್ತರವನ್ನ ಪಡಿತಕ್ಕಂಥ ಪ್ರಶ್ನೆಗಳನ್ನ ಪ್ರಬಂಧ ಮಾದರಿ ಪ್ರಶ್ನೆಗಳು ಅಂತೇಳಿ ಕೇಳಬೇಕಾದ್ರೆ ಇಲ್ಲಿ ತಿಳುವಳಿಕೆ ಆಧಾರಿತ ಪ್ರಶ್ನೆಗಳು, ಅನ್ವಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮತ್ತು ಕೌಶಲಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಕೇಳ್ತೀವಿ. ಈ ರೀತಿ ಜೋಡಣೆಯನ್ನ ನಾವು ಮಾಡ್ಬೇಕು. ಅಂದ್ರೆ ವಸ್ತುನಿಷ್ಠ ಮಾದರಿಗಳ ಸರಳತೆಯನ್ನ ತೋರಿಸಿದ್ರೆ ಪ್ರಬಂಧ ಮಾದರಿ ಅಂತಕ್ಕಂಥದ್ದು ಹೆಚ್ಚು ಕ್ಲಿಷ್ಟತೆಯಿಂದ ಕೂಡಿರ್ತಕ್ಕಂತಹ ಪ್ರಶ್ನೆಗಳು ಅಂತೇಳಿ ಆಗಿರುತ್ತೆ. ಹಾಗಾಗಿ ಪ್ರಶ್ನೆಗಳನ್ನ ಜೋಡಣೆಯನ್ನ ಮಾಡಬೇಕು ಅಂತ ಹೇಳಿದಾಗ ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ ಎಂಬುವಂತಹ ತತ್ವದ ಆಧಾರದ ಮೇಲೆ ನಾವು ಆ ಪ್ರಶ್ನೆ ಪತ್ರಿಕೆಯನ್ನ ಜೋಡಣೆಯನ್ನ ಮಾಡಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನ ಜೋಡಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ಅಂಕಗಳನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಅಂತೇಳಿ ಹೇಳ್ತೀವಿ. ಈ ಅಂಕಗಳನ್ನ ಸ್ಕೋರಿಂಗ್ ಮಾಡ್ತಕ್ಕಂಥದ್ದು ಅಂತೇಳಿ ಹೇಳಿದಾಗ ನಾವು ಪ್ರತಿ ಪ್ರಶ್ನೆಗೆ ಮೀಸಲಿಡಬೇಕಾಗಿರ್ತಕ್ಕಂಥ ಅಂಕಗಳು ಎಷ್ಟು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಕ ಘಟಕ ಪರೀಕ್ಷೆಯನ್ನ ಆಯೋಜನೆಯನ್ನ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳಿದಾಗ ಆ ಸಂದರ್ಭದಲ್ಲಿ ಆತ ಪ್ರತಿ ಪ್ರಶ್ನೆಗೆ ಅಂಕಗಳನ್ನ ನಿರ್ಧಾರ ಮಾಡಬೇಕು. ಅದರಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಅಂತೇಳಿ ಏನಿರುತ್ತೋ, ಅಂದ್ರೆ ಅದರಲ್ಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂಥ ಪ್ರತಿ ಪ್ರಶ್ನೆಗೆ 1 ಅಂಕಗಳನ್ನ, ಅದೇ ರೀತಿ ಬಹು ಅಂಶ ಆಯ್ಕೆ ಪ್ರಶ್ನೆಗಳು ಅಂತೇಳಿ ಏನಿದೆ ಅದರಲ್ಲಿ ಪ್ರತಿ ಪ್ರಶ್ನೆಗೆ 1 ಅಂಕಗಳನ್ನ, ಅದೇ ರೀತಿಯಾಗಿ ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳುವಂತ ವಸ್ತುನಿಷ್ಠ ಮಾದರಿ ಪ್ರಶ್ನೆಗೆ ಅಲ್ಲಿ ನಾವು 5 ಅಂಶಗಳು 6 ಆಯ್ಕೆಗಳನ್ನ ನಾವು ಕೊಟ್ಟಿರ್ತೀವಲ್ಲ, ಅದನ್ನ 1 ಪ್ರಶ್ನೆ ಅಂತೇಳಿ ಪರಿಗಣನೆಯನ್ನ ಮಾಡೋದ್ರ ಮುಖಾಂತರ
ಅದನ್ನ 3 ಅಂಕಗಳಿಗೆ ನಾವು ಆ ಪ್ರಶ್ನೆಯನ್ನ ನೀಡಬೇಕಾಗತ್ತೆ, ಅಥವಾ ಆ ಒಂದು ಪ್ರಶ್ನೆಗೆ 3 ಅಂಕಗಳನ್ನ ಮೀಸಲಾಗಿ ಇಡಬೇಕಾಗತ್ತೆ. ಅಂದ್ರೆ ವಸ್ತುನಿಷ್ಠ ಮಾದರಿ ಪರೀಕ್ಷೆನಲ್ಲಿ 1 ಅಂಕದ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೆಯಿರಿ ಕೊಟ್ಟಂತಹ ಸಂದರ್ಭದಲ್ಲಿ 2.5 ಅಥವಾ 3 ಅಂಕದ ಪ್ರಶ್ನೆಯನ್ನ ನಾವು ಅಲ್ಲಿ ಕೊಡ್ತೀವಿ. ಅದೇ ರೀತಿ ಪುಟ್ಟ ಉತ್ತರ ಮಾದರಿ ಅಂತಕ್ಕಂತಹ ಪ್ರಶ್ನೆಗಳಿಗೆ ನಾವು 2 ಅಂಕಗಳನ್ನ ಮೀಸಲಾಗಿ ಇಡ್ತೀವಿ. ಅಂದ್ರೆ ಅಲ್ಲಿ ನಾವು ಕೇವಲ 1 ವಾಕ್ಯ ಅಥವಾ 2 ವಾಕ್ಯ ಅಥವಾ 3 ವಾಕ್ಯಗಳಿಗೆ ಅಷ್ಟೇ ಮೀಸಲಾಗಿರೋದ್ರಿಂದ 2 ಅಂಕಗಳನ್ನ ನಾವು ಕೊಡ್ತೀವಿ. ಅಲ್ಲಿ ನೀವು ಬೇಕಿದ್ರೆ 4 ವಾಕ್ಯಗಳ ತನಕನೂ ಹೋಗ್ಬೋದು. ಅಂದ್ರೆ ಪ್ರತಿ ವಾಕ್ಯಕ್ಕೆ 1 ಅಂಕದಂತೆ ಅಥವಾ ಅರ್ಧ ಅಂಕದ ರೀತಿಯಲ್ಲಿ ನೀವು 2 ಅಂಕಗಳನ್ನ ನೀವು ಮೀಸಲಾಗಿ ಇಟ್ಕೋಬಹುದು. ಹಾಗಾಗಿ ಪುಟ್ಟ ಉತ್ತರ ಮಾದರಿ ಪ್ರಶ್ನೆಗಳಿಗೆ 2 ಅಂಕಗಳನ್ನ ನಾವು ಮೀಸಲಾಗಿರ್ತೀವಿ. ಅದೇ ರೀತಿ 4 ವಾಕ್ಯಗಳಿಗಿಂತ ಹೆಚ್ಚಿನ ಉತ್ತರವನ್ನ ನಿರೀಕ್ಷೆ ಮಾಡ್ತಕ್ಕಂಥ ಪ್ರಬಂಧ ಮಾದರಿ ಪ್ರಶ್ನೆಗಳಿಗೆ ನಾವು 4 ಅಂಕಗಳನ್ನ ನಾವು ನೀಡ್ತೀವಿ. ಒಂದು ವೇಳೆ ನೀವು ಹೊಂದಿಸಿ ಬರೆಯರಿಗೆ 2.5 ಅಂಕಗಳನ್ನ ಕೊಟ್ರೆ, ನೀವೇನಾದ್ರೂ ಕೌಶಲಾಧಾರಿತ ಪ್ರಶ್ನೆಗಳನ್ನ ನೀವು ಕೇಳಿದ್ರಿ ಅಂತ ಹೇಳಿದ್ರೆ, ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಅಥವಾ ಭೂಪಟವನ್ನ ಬರೆದು ಭಾಗಗಳನ್ನ ಗುರುತಿಸಿ ಅಂತೇಳಿ ಹೇಳಿದ್ರೆ ಅಲ್ಲಿ 4 ಮತ್ತು 4.5 ಅಂಕಗಳನ್ನ ನೀವು ಕೊಡ್ಬೋದು. ಆದ್ರೆ ಈಗ ಅರ್ಧ ಅಂಕಗಳ ಪ್ರಶ್ನೆಗಳನ್ನ ನಮ್ಮ ನಿಯಮಾನುಸಾರವಾಗಿ ನೀಡೋ ಆಗಿಲ್ಲ. ಹಾಗಾಗಿ ಪೂರ್ಣ ಪ್ರಮಾಣದ ಅಂಕಗಳನ್ನ ನಾವು ನೀಡಬೇಕಾಗಿರೋದ್ರಿಂದ ಅಲ್ಲಿ 1, 2, 3, 4 ಅಂಕದ ಪ್ರಶ್ನೆಗಳನ್ನ ನಾವು ನೀಡೋದಿಕ್ಕೆ ಅವಕಾಶ ಇರುತ್ತೆ ಘಟಕ ಪರೀಕ್ಷೆನಲ್ಲಿ. ಸೊ ಈ ರೀತಿ ಅಂಕ ನಿರ್ಧಾರವನ್ನ ಮಾಡಿದ ನಂತರದಲ್ಲಿ ನಾವು ಏನು ಪ್ರಶ್ನೆ ಪತ್ರಿಕೆಯನ್ನ ರಚನೆಯನ್ನ ಮಾಡ್ಕೊಂಡಿದ್ದೀವಿ, ಆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನ ನಾವು ರಚಿಸಿಕೊಳ್ಬೇಕು. ಮಾದರಿ ಉತ್ತರಗಳು ಸ್ಕೋರಿಂಗ್ ಕೀ ಆದ ನಂತರದಲ್ಲಿ ನಾವು ಮಾಡೆಲ್ ಆನ್ಸರ್ಸ್ ಅನ್ನ ನಾವು ರಚನೆಯನ್ನ ಮಾಡ್ಕೋಬೇಕು. ಆ ಮಾದರಿ ಉತ್ತರಗಳನ್ನ ರಚನೆಯನ್ನ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂತೇಳಿ ಹೇಳಿದ್ರೆ, ನಾವು ನೀಡಿರುವಂತಹ ಪ್ರಶ್ನೆಗಳಿಗೆ ನಾವು ಏನು ನಿರೀಕ್ಷೆಯನ್ನ ಮಾಡ್ತಾ ಇದೀವಿ ಉತ್ತರಗಳನ್ನ, ಅಥವಾ ನಾವು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಉತ್ತರಗಳು ಯಾವ್ದು ಅಂತಕ್ಕಂಥದ್ದನ್ನ ನಾವು ಅದನ್ನ ರಚನೆಯನ್ನ ಮಾಡ್ಕೊಂಡ್ರೆ ನಾವು ಅದನ್ನ ಮೌಲ್ಯಮಾಪನಕ್ಕೆ ಒಳಪಡಿಸಿದಂತ ಸಂದರ್ಭದಲ್ಲಿ ಯಾರೇ ಮೌಲ್ಯಮಾಪನವನ್ನ ಮಾಡ್ಲಿ ಅದನ್ನ ಸುಲಭವಾಗಿ ಮೌಲ್ಯಮಾಪನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಮಾದರಿ ಉತ್ತರಗಳನ್ನ ನಾವು ರಚನೆಯನ್ನ ಮಾಡ್ಕೋಬೇಕು. ಇದು ಆದ ನಂತರದಲ್ಲಿ ನಾವು ಮತ್ತೊಂದು ಮಾಡ್ಬೇಕು. ಏನು ಕ್ವಶನ್ ಪೇಪರ್ ಅನ್ನ ನಾವು ತಯಾರು ಮಾಡಿರ್ತೀವಿ, ಆ ಕ್ವಶನ್ ಪೇಪರ್ ಪ್ರಶ್ನಾವಾರು ವಿಶ್ಲೇಷಣೆಯನ್ನ ನಾವು ಮಾಡ್ಬೇಕು. ಪ್ರಶ್ನಾವಾರು ವಿಶ್ಲೇಷಣೆಯನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಕ್ರಮ ಸಂಖ್ಯೆ 1ರಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಆಗಿರ್ತದೆ. ಆ ವಸ್ತುನಿಷ್ಠ ಮಾದರಿ ಪ್ರಶ್ನೆಯಲ್ಲಿ ಯಾವ ವಿಧದ ಪ್ರಶ್ನೆಯನ್ನ ಕೊಟ್ಟಿದ್ದೀವಿ ಅಂತೇಳಿ ಹೇಳಿದ್ರೆ, ಬಿಟ್ಟ ಸ್ಥಳವನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂತಹ ಪ್ರಶ್ನೆಯನ್ನ ನಾವು ಕೊಟ್ಟಿದ್ದೇವೆ. ಆ ಪ್ರಶ್ನೆ ಯಾವ ಒಂದು ಉದ್ದೇಶವನ್ನ ಈಡೇರಿಸುತ್ತೆ ಅಂತೇಳಿ ಹೇಳಿದ್ರೆ, ಉದಾಹರಣೆಗೆ ಜ್ಞಾನದ ಉದ್ದೇಶವನ್ನ ಈಡೇರುತ್ತೆ ಅಂತೇಳಿ ಹೇಳ್ತೀವಿ. ಆ ಜ್ಞಾನದ ಉದ್ದೇಶದಲ್ಲಿ ಯಾವ ಒಂದು ನಿರ್ದಿಷ್ಟಕವನ್ನ ಈಡೇರಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಸ್ಮರಣೆ ಅಂತೇಳಿ ಹೇಳ್ತೀವಿ, ಸ್ಮರಿಸುವನು ಅಂತೇಳಿ ಹೇಳ್ತೀವಿ. ಈ ರೀತಿ ಜ್ಞಾನದ ಉದ್ದೇಶದಡಿಯಲ್ಲಿ ಸ್ಮರಿಸುವ ನಿರ್ದಿಷ್ಟಕವನ್ನ ಒಳಗೊಂಡಿರ್ತಕ್ಕಂಥ ಆ ಬಿಟ್ಟ ಸ್ಥಳವನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಎಂಬ ವಸ್ತುನಿಷ್ಠ ಮಾದರಿ ಪ್ರಶ್ನೆಗೆ ವಿದ್ಯಾರ್ಥಿ ಉತ್ತರವನ್ನ ಪಡೆಯಲು ಅಥವಾ ಉತ್ತರವನ್ನ ನೀಡಲು ನಿಗದಿಪಡಿಸಿರ್ತಕ್ಕಂಥ ಸಮಯ ಅಥವಾ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸಮಯ ಅಂತ ಹೇಳಿದ್ರೆ 1 ನಿಮಿಷ ಆಗಿರ್ತದೆ. ಆ 1 ನಿಮಿಷದಲ್ಲಿ ಬರೀತಕ್ಕಂಥ ಆ ಪ್ರಶ್ನೆಗೆ ನಾನು ನಿಗದಿಪಡಿಸಿರ್ತಕ್ಕಂಥ ಅಂಕ 1 ಅಂಕ ಆಗಿರ್ತದೆ. ಇದರ ಒಂದು ಕಾಠಿಣ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ಅಪ್ರಾಕ್ಸಿಮೇಟ್ ಒಂದು ಡಿಫಿಕಲ್ಟಿ ಲೆವೆಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಅಥವಾ ಸರಳವಾಗಿರುತ್ತೆ ಅಂತೇಳಿ. ಈ ರೀತಿ ಪ್ರತಿ ಪ್ರಶ್ನೆಯನ್ನು ಸಹ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀವಿ. ಸಾಮಾನ್ಯ ವಿದ್ಯಾರ್ಥಿಗಳು ಹಾಗಾಗಿ ಹೇಳ್ತಾ ಇರ್ತಾರೆ, ಪರೀಕ್ಷೆ ಬರೆದು ಬಂದ ಮೇಲೆ ಅಯ್ಯೋ ನನಗೆ ಸಮಯನೇ ಸಾಗ್ಲಿಲ್ಲ, ನನಗೆ ಉತ್ತರ ಎಲ್ಲ ಗೊತ್ತಿತ್ತು ಅಂತೇಳಿ. ಆದ್ರೆ ಸಮಯವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡದೇ ಇರೋದ್ರಿಂದ ಆ ರೀತಿ ಸಮಸ್ಯೆಗಳಾಗುತ್ತೆ. ಯಾಕೆಂದ್ರೆ ಒಬ್ಬ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡ್ತಕ್ಕಂತಹ ಶಿಕ್ಷಕ ಸಮಯವನ್ನ ಗಮನದಲ್ಲಿ ಇಟ್ಕೊಂಡು ಆತ ಪ್ರಶ್ನೆ ಪತ್ರಿಕೆಯನ್ನ ರಚನೆಯನ್ನ ಮಾಡಿರ್ತಾನೆ. ಅಲ್ಲಿ ಸಮಯ ಅಂತೇಳಿ ಹೇಳಿದಾಗ 1 ಅಂಕದ ಪ್ರಶ್ನೆಗೆ 1 ನಿಮಿಷವನ್ನ ನಿಗದಿಪಡಿಸಿರ್ತಾನೆ. ಅದೇ 4 ಅಂಕದ ಪ್ರಶ್ನೆಗಳಿಗೆ 5 ರಿಂದ 6 ನಿಮಿಷಗಳನ್ನ ನಿಗದಿಪಡಿಸಿರ್ತಾನೆ. ಅಲ್ಲಿ ಇವು ಸರಿಯಾದ ವಿದ್ಯಾರ್ಥಿ ಆ ಕೊಟ್ಟಿರ್ತಕ್ಕಂಥ ನಿರ್ದಿಷ್ಟ ಸೂಚನೆಗಳನ್ನ ಓದ್ಕೊಂಡು ಅವನು ಉತ್ತರವನ್ನ ಬರೆದಿದ್ದೇ ಆದ್ರೆ
ಅವನು ಪ್ರಶ್ನೆ ಪತ್ರಿಕೆಯನ್ನ ಮುಗಿಸಿದ ನಂತರಲ್ಲೂ, ಉತ್ತರ ಬರೆದು ಮುಗಿಸಿದ ನಂತರದಲ್ಲೂ ಸಹ ಸಮಯ ಉಳಿಯುತ್ತೆ. ಅವಾಗ ಬರ್ದಂತ ವಿಷಯಗಳನ್ನ ಪರಾಮರ್ಶನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಅಲ್ಲಿ ಸಮಯದ ಒಂದು ಹಾಳಾಗೋದಕ್ಕೆ ಅವಕಾಶ ಇರಲ್ಲ. ಸಮಯ ಮುಗೀತು ಅಥವಾ ಸಮಯ ಉಳಿಲಿಲ್ಲ ಅಂತಕ್ಕಂಥದ್ದು ಅದು ಸುಮ್ಮನೆ ಏನೋ ಒಂದು ಇದರಲ್ಲಿ ವಿದ್ಯಾರ್ಥಿಗಳು ಹೇಳ್ತಕ್ಕಂಥದ್ದಾಗಿರ್ತದೆ. ಆದ್ರಿಂದ ಅಲ್ಲಿ ಪ್ರಶ್ನಾವಾರು ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥದ್ದು ಅಂತೇಳಿ ಹೇಳ್ತೀವಿ. ಪ್ರಶ್ನಾವಾರು ವಿಶ್ಲೇಷಣೆ ಅಂತೇಳಿ ಹೇಳಿದ್ಮೇಲೆ ಮೌಲ್ಯಮಾಪನಕ್ಕೆ ಒಳಪಡ್ತಕ್ಕಂಥದ್ದು ಉತ್ತರ ಪತ್ರಿಕೆಯನ್ನ. ಆ ಮೌಲ್ಯಮಾಪನಕ್ಕೆ ಅಂತೇಳಿ ಹೇಳಿದಾಗ ನಾವು ಈಗಾಗಲೇ ಏನು ಮಾದರಿ ಉತ್ತರಗಳನ್ನ ರಚನೆಯನ್ನ ಮಾಡ್ಕೊಂಡಿದೀವೋ ಆ ಮಾದರಿ ಉತ್ತರದ ರಚನೆಯ ಆಧಾರದ ಮೇಲೆ ಮೌಲ್ಯಮಾಪನವನ್ನ ನಾವು ಕೈಗೊಳ್ತಕ್ಕಂಥದ್ದು. ಆ ಮೌಲ್ಯಮಾಪನವನ್ನ ಮಾಡಬೇಕು ಅಂತೇಳಿ ಹೇಳಿದಾಗ ನಾನು ಈಗಾಗಲೇ ಹೇಳಿದೆ, 1 ಅಂಕದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇತ್ತು ಅಂದ್ರೆ 1 ಅಂಕಗಳನ್ನ ನಾವು ನಿಗದಿಪಡಿಸಿರ್ತೀವಿ. ಅದೇ ಹೊಂದಿಸಿ ಬರೆಯಿನಲ್ಲಿ 5 ಅಥವಾ 6 ಅಂಶಗಳನ್ನ ಕೊಟ್ಟು ಅದಕ್ಕೆ 6 ಅಥವಾ 7 ಆಯ್ಕೆಗಳನ್ನ ನಾವು ಕೊಟ್ಟಿರ್ತೀವಲ್ಲ, ಅದಕ್ಕೆ 3 ಅಂಕಗಳನ್ನ ನಿಗದಿಪಡಿಸಿರ್ತೀವಿ ಅಂತೇಳಿ ಹೇಳಿದ್ರೆ ಯಾವುದೇ ಒಂದು ಅಂಶದ ಆಯ್ಕೆಯನ್ನ ಅಥವಾ ಪರ್ಯಾಯವನ್ನ ಅವನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ತಪ್ಪು ಮಾಡಿದ್ದ ಅಂತ ಹೇಳಿದ್ರೆ ಅಲ್ಲಿ ಪೂರ್ಣ ಅಂಕವನ್ನ ಆತ ಕಳ್ಕೊತಾನೆ. ಅಲ್ಲಿ 1 ತಪ್ಪು ಮಾಡಿದಾನೆ ಅಂತೇಳಿ 2.5 ಕೊಡ್ತಕ್ಕಂಥದ್ದು 2 ಕೊಡ್ತಕ್ಕಂಥದ್ದಲ್ಲ, ಇಡಿಯಾಗಿ ಅದನ್ನ ನಾವು ಗಮನಿಸ್ಬೇಕು. ಒಂದೇ ಪ್ರಶ್ನೆಯನ್ನ ಅಂತೇಳಿ ನಾವು ಕನ್ಸಿಡರ್ ಮಾಡಿರೋದ್ರಿಂದ ಆ ಪ್ರಶ್ನೆ ಒಂದೇ ಉದ್ದೇಶವನ್ನ ಒಂದೇ ನಿರ್ದಿಷ್ಟಕವನ್ನ ಒಳಗೊಂಡಿರೋದ್ರಿಂದ ಅದನ್ನ ನಾವು ಘಟಕ ಪರೀಕ್ಷೆಯಲ್ಲಿ ನಾವು 1 ಅಂಕವನ್ನ ನಾವು ಬಿಟ್ಟು ಉಳಿದ ಅಂಕವನ್ನ ನಾವು ಪರಿಗಣನೆಗೆ ತಗೊಳಕ್ ಆಗಲ್ಲ. ಆದ್ರಿಂದ ಆ ರೀತಿಯಾಗಿ ನಾವು ಹೊಂದಿಸಿ ಬರೆಯಲಿ ಮಾಡ್ತೀವಿ. ಮತ್ತು 2 ಅಂಕದ ಅಥವಾ 3 ಅಂಕದ ಪ್ರಶ್ನೆಗಳು ಪುಟ್ಟ ಉತ್ತರ ಮಾದರಿಗಳು ಅಂದ್ರೆ ನೀವು ಏನ್ ನಿರೀಕ್ಷೆಯನ್ನ ಮಾಡಿರ್ತೀರಿ ಉತ್ತರಗಳು ಅದರ ಆಧಾರದ ಮೇಲೆ ನೀವು ಉತ್ತರವನ್ನ ನಿರೀಕ್ಷೆ ಮಾಡಿರ್ತೀರಿ, ಅದಕ್ಕನುಗುಣವಾಗಿ ಅಂಕಗಳನ್ನ ನಿಗದಿಯನ್ನ ಪಡಿಸ್ಬೇಕಾಗಿರ್ತದೆ. ಇದು ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಅದನ್ನ ಇಂಟರ್ಪ್ರಿಟೇಷನ್ ಅಂತೇಳಿ ಹೇಳ್ತೀವಿ. ಇವಾಗ ನಾನು ಕೈಗೊಂಡಂತಹ ಪರೀಕ್ಷೆ ಎಷ್ಟರ ಮಟ್ಟಿಗೆ ಸಾಫಲ್ಯತೆಯನ್ನು ಹೊಂದಿದೆ, ನಾನು ಕೈಗೊಂಡಂತಹ ಪರೀಕ್ಷೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ನಾನು ಬೋಧಿಸಿದಂತಹ ಉದ್ದೇಶಗಳನ್ನ ಸಾಧಿಸುವಲ್ಲಿ ಸಫಲರಾಗಿದ್ದಾರೆ ಮತ್ತು ನಾನು ಇಟ್ಕೊಂಡಂತಹ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ, ಯಾವ ಉದ್ದೇಶಗಳನ್ನ ಸಾಧಿಸುವಲ್ಲಿ ನಾನು ವಿಫಲನಾಗಿದ್ದೇನೆ ಅಥವಾ ಎಂತಹ ವಿಷಯಗಳನ್ನ ಕಲಿಯುವಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನು ಗುರುತಿಸ್ಕೊಳ್ಳೋಕ್ಕೋಸ್ಕರವಾಗಿ ಆ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದ ಮೇಲೆ ಇಡೀ ಫಲಿತಾಂಶವನ್ನ ನಾವು ಇಂಟರ್ಪ್ರಿಟೇಷನ್ ಅನ್ನ ನಾವು ಮಾಡ್ತೀವಿ. ಹೀಗೆ ನಾವು ಮಾಡೋದ್ರಿಂದ ಘಟಕ ಪರೀಕ್ಷೆಯನ್ನ ಅಲ್ಲಿ ಉಪಾಧ್ಯಾಯ ತನ್ನ ಬೋಧನೆಯ ಒಂದು ಪರಿಣಾಮಕತೆಯನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಅಥವಾ ಉಪಾಧ್ಯಾಯ ಯಾವ ಉದ್ದೇಶಗಳನ್ನ ಸಾಧಿಸುವಲ್ಲಿ ವಿಫಲನಾಗಿದ್ದೀನಿ, ಅದನ್ನ ಇನ್ಯಾವ ರೀತಿಯ ಪರ್ಯಾಯವಾಗಿ ನಾನು ಬೋಧನೆ ಮಾಡ್ಬೋದು ಅನ್ನೋ ತಿಳುವಳಿಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ವಿದ್ಯಾರ್ಥಿಗಳು ಯಾವ ಒಂದು ವಿಷಯಗಳನ್ನ ಕಲಿಯುವಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡು ಪರಿಹಾರ ಬೋಧನೆಯನ್ನ ಕೈಗೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಆದ್ರಿಂದ ಇಲ್ಲಿ ಉಪಾಧ್ಯಾಯ ಘಟಕ ಪರೀಕ್ಷೆಯನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ವಿವಿಧ ಉದ್ದೇಶಗಳಿಗೆ ಅನುಗುಣವಾಗಿ ಅಥವಾ ಉದ್ದೇಶ ಸಾಧನೆಗೆ ಅನುಗುಣವಾಗಿ ಮೌಲ್ಯಮಾಪನ ಪ್ರಕ್ರಿಯೆಗೆ ಒಳಪಡಿಸಬೇಕು. ಆ ಒಳಪಡಿಸೋದ್ರಿಂದ ಇಲ್ಲಿ ಉಪಾಧ್ಯಾಯನ ಬೋಧನಾ ಗುಣಮಟ್ಟವೂ ಸುಧಾರಣೆ ಆಗುತ್ತೆ, ಅದೇ ರೀತಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವೂ ಸುಧಾರಣೆಯಾಗುತ್ತೆ. ಮತ್ತು ಯಾವ ಉದ್ದೇಶಗಳನ್ನ ಸಾಧಿಸುವಲ್ಲಿ ವಿಫಲರಾಗಿರ್ತಿರೋ ಆ ಉದ್ದೇಶಗಳನ್ನ ಮತ್ತೊಂದು ರೀತಿಯಲ್ಲಿ ಮತ್ತೊಂದು ಉದ್ದೇಶಗಳನ್ನ ಆಧಾರವಾಗಿ ಇಟ್ಕೊಂಡು ಚಟುವಟಿಕೆಗಳನ್ನ ಕೈಗೊಳ್ಳೋದ್ರ ಮುಖಾಂತರ ಬೋಧನೆ ಮಾಡ್ಲಿಕ್ಕೆ ಸಹಕಾರಿಯಾಗತ್ತೆ. ಆದ್ರಿಂದ ಪ್ರತಿಯೊಬ್ರು ಘಟಕ ಪರೀಕ್ಷೆಯನ್ನ ಕೈಗೊಳ್ಳೋದ್ರ ಮುಖಾಂತರವಾಗಿ ಅದರಲ್ಲೂ ಸಮತೋಲಿತ ಪ್ರಶ್ನೆ ಪತ್ರಿಕೆಯ ಘಟಕ ಪರೀಕ್ಷೆಯನ್ನ ಕೈಗೊಳ್ಳೋದ್ರ ಮುಖಾಂತರ ಉಪಾಧ್ಯಾಯ ಮತ್ತು ವಿದ್ಯಾರ್ಥಿಗಳ ಬೋಧನೆ ಮತ್ತು ಕಲಿಕಾ ಗುಣಮಟ್ಟ ಸುಧಾರಣೆಯನ್ನ ಆಗೋದು ಇದರಿಂದ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತೀವಿ. ಸೊ ಈ ಘಟಕ ಪರೀಕ್ಷೆ ಇದು ಒಂದು ಸಂಕ್ಷಿಪ್ತ ರೂಪದಲ್ಲಿ ನಿಮ್ಮ ಮುಂದೆ ಒಂದು ಇದನ್ನ ತಂದು ಇಡೋ ಪ್ರಯತ್ನವನ್ನ ನಾನು ಮಾಡಿದ್ದೇನೆ.
ಇದರಲ್ಲಿ ಏನಾದರೂ ಸಮಸ್ಯೆಗಳು ಇದ್ರೆ ನೀವು ಇದಕ್ಕೆ ಪೂರಕವಾದಂತಹ ಸಾಮಗ್ರಿಗಳು, ಘಟಕ ಪರೀಕ್ಷೆಗೆ ಕುರಿತಂತ ಸಾಕಷ್ಟು ಪುಸ್ತಕಗಳು ಲಭ್ಯ ಇರುತ್ತೆ. ಆ ಪುಸ್ತಕಗಳನ್ನ ನೀವು ಓದ್ಬೋದು. ರಾಂಬಾಯಣ್ ಪಟೇಲ್ ಅಂತೇಳಿ ಇದೆ, ಅಥವಾ ನಿಮ್ಮ ಬೋಧನಾ ವಿಷಯಗಳು ಏನಿರ್ತದೆ ಆ ಬೋಧನಾ ವಿಷಯಗಳ ಪುಸ್ತಕಗಳಲ್ಲಿ ಇದಕ್ಕೆ ಪೂರಕವಾದಂತಹ ಸಾಮಗ್ರಿಗಳು ಸಿಗುತ್ತೆ, ಅಲ್ಲಿ ನೀವು ತಿಳಿಬಹುದು. ಸೊ ಧನ್ಯವಾದಗಳು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.